ಹಾಯ್ ಹಲೋ ನಮಸ್ಕಾರ. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. ನಾನಿವತ್ತು ಒಂದು ಸ್ಪೆಷಲ್ ಜಿಮ್ ಟ್ರೈನರ್ ಜೊತೆ ಒಂದು ಸ್ಪೆಷಲ್ ಅವ್ರ ಸೀಕ್ರೆಟ್ಸ್ಗಳನ್ನ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ನಮ್ಮ ಜೊತೆ ಜಿಮ್ ಟ್ರೈನರ್ ಆದಂಥ ವಿಖ್ಯಾತ್ ವಿಕಿ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಜಿಮ್ಗೆ ಬರೋರಾದರೆ ನಾನ್ ವೆಜ್ ತಿನ್ನಬೇಕು, ನಾನ್ ವೆಜ್ಜೇ ಜಿಮ್ಮರ್ಸ್ಗಳ ಪ್ರಾಣ ಅಂತಿದೆ. ಸೊ ನಾನ್ ವೆಜ್ ಈಸ್ ಎ ಮಸ್ಟಾ? ನಾನ್ ವೆಜ್ ಇಸ್ ಮಸ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಜಿಮ್ ಅನ್ನೋದಕ್ಕಿಂತ ಲೈಕ್ ದೆರ್ ಇಸ್ ಅ ಫಿಟ್ನೆಸ್. ಸೊ ಫಿಟ್ನೆಸ್ಸಲ್ಲಿ ತುಂಬ ಟೈಪ್ ಆಫ್ ಕಾಂಪೊನೆಂಟ್ಸ್ ಬರುತ್ತೆ. ಅದರಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ಒಂದು ಬರುತ್ತೆ, ಗೊತ್ತಾ? ಸೊ ಎಲ್ಲರೂ ಮೆಜಾರಿಟಿ ಪೀಪಲ್ ಥಿಂಕ್ ಬಾಡಿ ಬಿಲ್ಡಿಂಗ್ ಈಸ್ ಫಿಟ್ನೆಸ್. ಓಕೆ. ಸೊ ಬಾಡಿ ಬಿಲ್ಡಿಂಗ್ ಈಸ್ ನಾಟ್ ಎ ಫಿಟ್ನೆಸ್. ಬಾಡಿ ಬಿಲ್ಡಿಂಗಲ್ಲಿ ಬರೀ ಮಸಲ್ನ ಪುಟ್ ಆನ್ ಮಾಡ್ತೀವಿ, ಫ್ಯಾಟ್ ಕಟ್ ಮಾಡ್ತೀವಿ. ಸೊ ಫಿಟ್ನೆಸ್ಸಲ್ಲಿ ತುಂಬ ಕಾಂಪೊನೆಂಟ್ಸ್ ಇದ್ದಾವೆ ಬೇರೆ. ಸೊ ಮಸಲ್ ಬಿಲ್ಡ್ ಮಾಡೋದಕ್ಕೆ ಪ್ರೋಟೀನ್ ಇಂಪಾರ್ಟೆಂಟ್, ನಾನ್ ವೆಜ್ ಇಂಪಾರ್ಟೆಂಟ್. ನಾನ್ ವೆಜ್ಜಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ ಆ್ಯಂಡ್ ಲೀನ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ವೆಜಿಟೇರಿಯನ್ ಲೈಫ್ ಸ್ಟೈಲ್ ಹೋದರೆ ಲೈಕ್ ಬರೀ ಪ್ರೋಟೀನ್ ಅಂತಲೇ ಸಿಗೋಲ್ಲ ನಿಮಗೆ. ಪನ್ನೀರ್ ತೊಗೊಂಡ್ರೆ ಎಕ್ಸಾಂಪಲ್, ಫೇಮಸ್ ವೆಜಿಟೇರಿಯನ್ ಪನ್ನೀರ್ ಪ್ರೋಟೀನ್, ಅದರಲ್ಲಿ ನಿಮಗೆ ಪ್ರೋಟೀನ್ ಕಂಟೆಂಟ್ಗಿಂತ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 100 ಗ್ರಾಮ್ ಪನ್ನೀರಲ್ಲಿ 18 ಗ್ರಾಮ್ಸ್ ಪ್ರೋಟೀನ್ ಇತ್ತು ಅಂದರೆ 22-23 ಗ್ರಾಮ್ ಫ್ಯಾಟ್ ಸಿಗುತ್ತೆ. ಸೊ ವಿಚ್ ಇಸ್ ಆ್ಯಕ್ಚುಲಿ ಫ್ಯಾಟ್ ಸೋರ್ಸ್, ಬಟ್ ಎಲ್ಲರೂ ಅದನ್ನು ಪ್ರೋಟೀನ್ ಸೋರ್ಸ್ ಅಂತಾರೆ. ಬಟ್ ವೆಜಿಟೇರಿಯನಲ್ಲಿ ಅಷ್ಟೇ ಆಪ್ಷನ್ಸ್ ಚೂಸ್ ಮಾಡೋಕ್ಕಾಗೋದು. ಸೋಯಾ ಸಿಗುತ್ತೆ, ಟೋಫು ಸಿಗುತ್ತೆ, ಆ್ಯಂಡ್ ದಾಲ್ಸ್ ಕೂಡ ವೆಜಿಟೇರಿಯನಲ್ಲಿ ಪ್ರೋಟೀನ್ ಸೋರ್ಸ್ ಅಂತ ತುಂಬ ಹೈಲೈಟ್ ಮಾಡ್ತಾರೆ, ಬಟ್ ದಟ್ ಈಸ್ ಆ್ಯಕ್ಚುಲಿ ಕಾರ್ಬ್ ಸೋರ್ಸ್. ಸೊ 20 ಗ್ರಾಮ್ ಪ್ರೋಟೀನ್ ಸಿಕ್ತು ಅಂದರೆ 60 ಗ್ರಾಮ್ ಕಾರ್ಬ್ ಸಿಗುತ್ತೆ. 100 ಗ್ರಾಮ್ಸ್ ದಾಲಲ್ಲ ಹೇಳ್ತಾರದು. ಸೊ ಇದೆಲ್ಲ ಕಂಪೇರ್ ಮಾಡಿದ್ರೆ ಅದಕ್ಕೋಸ್ಕರ ನಾನ್ ವೆಜ್ ಪ್ರೋಟೀನ್ ಸೋರ್ಸ್ ಸ್ವಲ್ಪ ಬೆಟರ್ ಅಂತ ಚೂಸ್ ಮಾಡ್ತಾರೆ ಅಷ್ಟೆ. ಬಟ್ ನಥಿಂಗ್ ಲೈಕ್ ವೆಜ್ಜಲ್ಲಿ ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಸೊ ಆ್ಯಸ್ ಎ ಪ್ಯೂರ್ ವೆಜಿಟೇರಿಯನ್ ಮಾಡೋಕ್ಕಾಗಲ್ಲ ಅಂತಲ್ಲ, ಕಷ್ಟನಾ ಅಂತ ವೆಜಿಟೇರಿಯನ್ಗೆ? ಕಷ್ಟ ಅಂತ ಇಲ್ಲ ಸರ್. ಫುಡ್ ಆಪ್ಷನ್ ಚೂಸ್ ಮಾಡೋದ್ರಲ್ಲಿ ಸ್ವಲ್ಪ ಲೈಕ್ ನಾಲೆಜಬಲ್ ಆಗಿರಬೇಕು. ರೈಟ್ ಆಪ್ಷನ್ ಚೂಸ್ ಟ್ರೈನರ್ಸ್ಗಳು ಸಜೆಷನ್ಸ್ ತೊಗೋಬೇಕು ಅಂತ ಹೇಳ್ತೀರಾ? ತೊಗೊಂಡ್ರೆ ಆಲ್ವೇಸ್ ಬೆಟರ್, ಬಿಕಾಸ್ ಲೈಕ್ ಸೋಯಾದ ಇನ್ನೊಂದು ಮಿಸ್ಕನ್ಸೆಪ್ಷನ್ ಇದೆ. ಸೊ ಈಸ್ಟ್ರೋಜನ್ ಲೆವೆಲ್ ಅಂತ ಹೇಳಿ, ಸೊ ವಿಚ್ ಇಸ್ ಬೇಸಿಕಲಿ ಗರ್ಲ್ಸ್ ಹಾರ್ಮೋನ್. ಸೊ ಸೋಯಾಯಿಂದ ಸೈನ್ಸ್ ಪ್ರೂವ್ ಹೆಂಗಾಗಿದೆ ಅಂದರೆ ಲೈಕ್ ಈಸ್ಟ್ರೋಜನ್ ಲೆವೆಲ್ ತುಂಬ ಹೈ ತೊಗೊಂಡೋಗುತ್ತೆ ಅಂತಿದೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ಮೇಲ್. ಸೊ ಅದಕ್ಕೋಸ್ಕರ ಕೂಡ ಹಾಗೆ ಹೇಳ್ತಾರಲ್ಲ. ಮಿಲ್ಕ್ ಅಂತ ಏನಿಲ್ಲ. ಸೊ ಮಿಲ್ಕ್ ಇಸ್ ನಾರ್ಮಲ್ ಸರ್, ಅನಿಮಲ್ ಪ್ರೋಟೀನ್. ಸೊ ಈಗ ಹಂಗೆ ಲೆಕ್ಕ ತೊಗೊಳಕ್ಕೆ ಹೋದರೆ ಲೈಕ್ ನೀವು ಚಿಕನ್, ಎಗ್ಸ್ ಕೂಡ ಲೈಕ್ ಅನಿಮಲ್ ಪ್ರೋಟೀನೇ ಬರೋದು. ಸೊ ಆ ಥರ ಏನೂ ಇಲ್ಲ. ಆ್ಯಂಡ್ ವೆಜಿಟೇರಿಯನ್ಲಿ ಸೊ ಬೇಸಿಕಲಿ ಫುಡ್ ಆಪ್ಷನ್ ಚೂಸ್ ಮಾಡೋದ್ರಲ್ಲಿ ಕರೆಕ್ಟಾಗಿತ್ತು ಅಂದರೆ ಲೈಕ್ ಚೆನ್ನಾಗಿ ಮಾಡ್ಬೋದು. ಸೊ ಪರ್ಟಿಕ್ಯುಲರ್ಲಿ ಲೀನ್ ಪ್ರೋಟೀನ್ ಅಂತ ಹುಡ್ಕತ್ ವೆಜಿಟೇರಿಯನ್ ಸ್ವಲ್ಪ ಕಷ್ಟ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್. ಪ್ರೋಟೀನ್ ಸೋರ್ಸ್ ಇದೆ, ಕಾರ್ಬ್ಸ್ ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿದೆ. ಈಗ ಡಯಟ್ ಮಾಡಬೇಕು ಅಂದರೆ ಡಯಟಲ್ಲಿ ವೆಜಿಟೇರಿಯನ್ಸ್ ಡಯಟ್ ಮಾಡೋರಿಗೆ ನೀವೇನು ಹೇಳ್ತೀರಿ? ಸೊ ಡಯಟ್ ಅಂದರೆ ಡಯಟ್ ಹೇಗಿರಬೇಕು ವೆಜಿಟೇರಿಯನ್ಸ್ಗೆ? ಡಯಟ್ ಪ್ಲ್ಯಾನ್ಸ್ ಡಿಪೆಂಡ್ಸ್ ಆನ್ ಲೈಫ್ ಸ್ಟೈಲ್ ಕ್ಯಾಟಗರಿ. ಸೊ ಎಲ್ಲರಿಗೂ ಏನು ಸಜೆಸ್ಟ್ ಮಾಡೋದಂದರೆ ಯೂಶಲಿ ಫಾರ್ ಎಕ್ಸಾಂಪಲ್ ಈಗ ನೀವು 60 kgs ಇದ್ದೀರಾ ಅಂದರೆ 60 ಗ್ರಾಮ್ ಪ್ರೋಟೀನ್ ತಿನ್ನಿ, ಲೈಕ್ ಅಟ್ಲೀಸ್ಟ್ 50 to 60 ಗ್ರಾಮ್ ಪ್ರೋಟೀನ್ ಡೈಲಿ ತಿನ್ನಿ ಅಂತ ನಾವು ಸಜೆಸ್ಟ್ ಮಾಡೋದು. ಅದರ ಆಪ್ಷನ್ ಚೂಸ್ ಮಾಡಿ ನಿಮ್ಮ ಡಿಪೆಂಡಿಂಗ್ ಆನ್ ನಿಮ್ಮ ಲೈಫ್ ಸ್ಟೈಲ್, ನಿಮ್ಗೆ ಎಷ್ಟು ಕಾರ್ಬ್ ಸೋರ್ಸ್ ಬೇಕು, ಎಷ್ಟು ಫ್ಯಾಟ್ ಸೋರ್ಸ್ ಬೇಕು, ಸೊ ಅದನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಅಂತ. ಸೊ ಸಿಂಪಲಾಗೆ ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಾವು ಎವ್ರಿ ಡೇ ಓಟ್ಸ್ ತಿಂತೀವಿ ಮಾರ್ನಿಂಗ್. ಅದು ತಿನ್ನಲೇಬೇಕು ಅಂತ ಇಲ್ಲ. ಸೊ ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂತ ಅಂತೆ, ಅದು ತಿಂದರೆ ಲೈಕ್ ಬಾಡಿ ಸ್ವಲ್ಪ ಸ್ಲೋ ಡೈಜೆಸ್ಟಿಂಗ್ ಕಾರ್ಬ್ಸ್, ಸ್ಲೋ ಎನರ್ಜಿ ರಿಲೀಸ್ ಮಾಡುತ್ತೆ. ಸೊ ನಮ್ಮ ಪ್ರೊಫೆಷನ್ ದಟ್ ಇಸ್ ಸೂಟ್ಸ್, ಬಿಕಾಸ್ ಮಾರ್ನಿಂಗ್ ಸೆಷನ್ಸ್ ಇರುತ್ತೆ, ಆಫ್ಟರ್ನೂನ್ ಯಾವಾಗೋ ವರ್ಕೌಟ್ ಮಾಡ್ತೀವಿ. ಸೊ ಸ್ಲೋ ಆಗಿ ಡೈಜೆಸ್ಟ್ ಮಾಡೋದ್ರಿಂದ ಲೈಕ್ ಅಟ್ಲೀಸ್ಟ್ ಲೈಕ್ 4-5 hours ಬಾಡಿ ಫುಲ್ ಇರುತ್ತೆ. ನೀವು ಕಂಪ್ಲೀಟ್ ನಾನ್ ವೆಜ್ ತಿನ್ನಲ್ಲ? ಇಲ್ಲ, ಓನ್ಲಿ ವೆಜಿಟೇರಿಯನ್ ಪ್ರಾಪರ್. ಹೌದಾ? ಅದಕ್ಕೋಸ್ಕರ ಹೇಳ್ತಾರೆ. ಸೊ ವೆಜಿಟೇರಿಯನ್ಲಿ ಸೊ ನಾನು ಚೂಸ್ ಮಾಡೋ ಪ್ರೋಟೀನ್ ಸೋಯಾ, ವೇ ಪ್ರೋಟೀನ್. ಸೊ 1 scoop ವೇ ಪ್ರೋಟೀನ್ ಎವ್ರಿ ಡೇ ಕನ್ಸ್ಯೂಮ್ ಮಾಡ್ತೀನಿ. ಆ್ಯಂಡ್ ಟೋಫು ಆರ್ ಪನ್ನೀರ್. ಸೊ ಟೋಫು ಆರ್ ಪನ್ನೀರ್ನ ಸ್ವಿಚ್ ಮಾಡ್ತಾ ಇರ್ತೀನಿ. ದಾಲ್ ಆನ್ ಎ ರೆಗ್ಯುಲರ್ ಬೇಸಿಸ್ ಮನೇಲಿ ಇದ್ದೇ ಇರುತ್ತೆ. ಸೊ ಇದಿಷ್ಟು. ಸೊ ಎವ್ರಿ ಮೀಲಲ್ಲಿ ನಾನು ಹೇಳೋದೇನೆಂದರೆ ಸ್ವಲ್ಪ ಅಮೌಂಟ್ ಆಫ್ ಪ್ರೋಟೀನ್ನ ನೀವು ಕನ್ಸ್ಯೂಮ್ ಮಾಡ್ತಾಯಿದ್ರೆ ಸೊ ಬಾಡಿ ಬೆಟರ್ ಡೈಜೆಸ್ಟ್ ಮಾಡುತ್ತೆ ಅಂತ. ಎಗ್ಸ್ ಕೂಡ ಇಲ್ಲ ಸರ್. ಎಗ್ಸ್ ಕೂಡ ಅದು ಹೇಳಿದ್ನ. ಸೊ ನನ್ನ ಪ್ರೋಟೀನ್ ಸೋರ್ಸ್ 4 ಮೇಜರ್ ಸೋರ್ಸ್ ಇದೆ. 1 is ಸೋಯಾ, ದಿ ಸೆಕೆಂಡ್ ಇಸ್ ವೇ ಪ್ರೋಟೀನ್, 1 scoop ತೊಗೊಳ್ತೀನಿ. ಟೋಫು ಆ್ಯಂಡ್ ಪನ್ನೀರ್. ದಾಲ್ಸ್ ಅದು ಆ್ಯಕ್ಚುಲಿ ತೊಗೊಳ್ತೀನಿ, ಬಟ್ ಅದು ಪ್ರೋಟೀನ್ ಸೋರ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ನಾವು. ಅದಕ್ಕೋಸ್ಕರ ಬೇರೆಲ್ಲ ನಾರ್ಮಲ್ ಫುಡ್. ಡಯಟಲ್ಲಿ ಇದ್ದಾಗ ಲೈಕ್ ತುಂಬ ಸ್ಟ್ರಿಕ್ಟಾಗಿ ಮಾಡಿ ಏನೋ ಫೋಟೋಶೂಟ್ ಏನೋ ಪ್ಲ್ಯಾನ್ ಇತ್ತು ಅಂದರೆ ಆ ಟೈಮಲ್ಲಿ ಸ್ವಲ್ಪ ಡಯಟ್ ಸ್ವಲ್ಪ ಚೇಂಜ್ ಇರುತ್ತೆ. ರೆಗ್ಯುಲರ್ ರೂಟೀನಲ್ಲಿ ಇದೆ ನಾರ್ಮಲ್ ಆಗಿ. ಸೊ ವಿಕ್ಕಿ ಅವರೇ, ನಿಮಗೆ ಹೇಗೆ ಜಿಮ್ ಟ್ರೈನಿಂಗ್ ಅನ್ನೋದು ಇಷ್ಟ ಹೇಗೆ? ಸೊ ಸ್ಟಾರ್ಟಿಂಗ್ ಇಂದ ಆ್ಯಕ್ಚುಲಿ ಐ ವಾಸ್ ಇನ್ ಟು ಡ್ಯಾನ್ಸ್. ಸೊ ರಿಯಾಲಿಟಿ ಶೋಸ್ ಮಾಡಿದ್ದೀನಿ. ಸೊ ಫಸ್ಟಿಂದ ಕೂಡ ಆ್ಯಕ್ಟಿವ್ ಲೈಫ್ ಸ್ಟೈಲ್ ನಂಗೆ ತುಂಬ ಇಷ್ಟ. ಸೊ ಆಮೇಲಿಂದ ಲೈಕ್ ಕೆರಿಯರ್ ಪರ್ಸ್ಯೂ ಮಾಡಿ, ಸೊ ಐ ಆಮ್ ಇಂಜಿನಿಯರ್ ಆ್ಯಕ್ಚುಲಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಡೆಸ್ಕ್ ವರ್ಕ್ ಕೂಡ ಮಾಡಿದ್ದೀನಿ 1 year.
ದೆನ್ ಈ ಫಿಟ್ನೆಸ್ ಫೀಲ್ಡ್ಗೆ ಆಲ್ಮೋಸ್ಟ್ ಲೈಕ್ 4+ ಇಯರ್ಸ್ ಆಗಿದೆ ಇವಾಗ. ಸೊ ಅವಾಗಿಂದ ಲೈಕ್ ಬಿಕಾಸ್ ಆಫ್ ಸೇಮ್ ಫಸ್ಟ್ ಪ್ಯಾಷನ್ಗೋಸ್ಕರನೇ ಮೇನ್ ಥಿಂಗ್ ಆ್ಯಂಡ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಮೇನ್ ರೀಸನ್ಗೋಸ್ಕರ ಈ ಫೀಲ್ಡ್ ಚೂಸ್ ಮಾಡಿ. ಎಷ್ಟು ವರ್ಷದಿಂದ ಇದ್ದೀರಾ ನೀವು? ಈ ಫೀಲ್ಡಲ್ಲಿ 4+ ಇಯರ್ಸ್ ಆಲ್ಮೋಸ್ಟ್. 4+. ಯಾ. ಜಿಮ್ನ ಎಷ್ಟು ಮಿಸ್ ಮಾಡ್ಕೋತೀರಾ? ಏನಾದ್ರು ಒಂದಿನ ಮಿಸ್ ಆದರೆ? ಸೊ ಜಿಮ್ ಮಿಸ್ ಆಗೋ ಚಾನ್ಸೇ ಇಲ್ಲ, ಬಿಕಾಸ್ ನಾವು ಈ ಫೀಲ್ಡಲ್ಲಿರೋದ್ರಿಂದ ಎವ್ರಿ ಡೇ ಸೆಷನ್ಸ್ ಇರುತ್ತೆ, ನಮ್ಮ ವರ್ಕೌಟ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ 7 ಡೇಸ್ ಕೂಡ ಜಿಮ್ಮಲ್ಲೇ ಇರ್ತೀವಿ. ಸೊ ಜಿಮ್ ಇಸ್ ಪಾರ್ಟ್ ಆಫ್ ಅವರ್ ಲೈಫ್. ಇದು ನಮ್ಮದೇ ಇದೇ ಸೆಕೆಂಡ್ ಹೋಮ್ ಆಗೋಗಿದೆ ಅಷ್ಟೇ ಇವಾಗ. ಜಿಮ್ ಇಸ್ ಪಾರ್ಟ್ ಆಫ್ ಲೈಫ್ ಅಂತೀರಾ? ಕೆಲವ್ರು ಬರ್ತಾರೆ ಹೋಗ್ತಾರೆ. ಸೊ ಇದು ಮೋಟಿವೇಶನ್, ಅದೇ ಹೇಳೋದು ಎಲ್ಲರಿಗೂ, ಮೋಟಿವೇಶನ್ ಇಸ್ ಆಲ್ವೇಸ್ ಟೆಂಪ್ರರಿ ಥರ. ಸೊ ಏನು ಬಿಲ್ಡ್ ಮಾಡುತ್ತೆ ಅಂದರೆ ಅವ್ರಿಗೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಇದೇ ಅವ್ರಿಗೆ ರಿಸಲ್ಟ್ ಕಾಣಿಸೋಕ್ಕೆ ಹೆಲ್ಪ್ ಮಾಡೋದು. ಸೊ ಮೋಟಿವೇಶನ್ ಇವತ್ತಿರುತ್ತೆ, ನಾಳೆ ಇರಲ್ಲ. ಸೊ ಅದೇ ಇವತ್ತು ಮೋಟಿವೇಶನ್ ಅಂದರೆ ಇವತ್ತು ಜಿಮ್ಮಿಗೆ ಬರ್ತಾರೆ, ನಾಳೆ ಬರೋಕ್ಕಾಗಲ್ಲ. ಸೊ ಅದು ನಾವೆಲ್ಲ ಅದೇ ಡಿಸಿಪ್ಲಿನ್ ಇಟ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಇಟ್ಕೊಂಡು ಬಿಲ್ಡಪ್ ಮಾಡಿ ಅಂತಲೇ ಸೊ ಪುಷ್ ಮಾಡೋದು ನಾವು ಕೂಡ. ಓಕೆ, ಫಿಟ್ನೆಸ್ಗೆ ನಿಮ್ಮ ಟಿಪ್ಸ್ ಹೇಳೋದಾದರೆ? ಬೇಸಿಕ್ ಒಳ್ಳೆ ನಿದ್ದೆ, ಚೆನ್ನಾಗಿ ನಿದ್ದೆ ಮಾಡಿ, ಫುಡ್ ಚೆನ್ನಾಗಿ ಇಟ್ಕೊಳ್ಳಿ, ನ್ಯೂಟ್ರಿಷನ್, ಕ್ಲೀನ್ ಈಟಿಂಗ್ ಮಾಡಿ. ಅಟ್ಲೀಸ್ಟ್ ಲೈಕ್ 50% ಕ್ಲೀನ್ ತಿನ್ನಿ ಎವ್ರಿ ಡೇ ಆನ್ ಎ ರೆಗ್ಯುಲರ್ ಬೇಸಿಸ್. ಅಟ್ಲೀಸ್ಟ್ ಲೈಕ್ 3 to 4 ಟೈಮ್ಸ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, 1 or 2 ಡೇಸ್ ಕಾರ್ಡಿಯೋ, ರೆಗ್ಯುಲರ್ ಸ್ಟೆಪ್ಸ್ ಇಂಟೇಕ್ ಮಾಡಿ ಸಾಕು. ಇಷ್ಟಿದ್ರೆ ನಾರ್ಮಲ್, ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇಸಿಕ್ 3-4 ಥಿಂಗ್ಸ್ ಫಾಲೋ ಮಾಡಿದ್ರೆ ಸಾಕು. ಸೊ ವಿಕ್ಕಿ IT ಫೀಲ್ಡಿಂದ ಜಿಮ್ ಟ್ರೈನಿಂಗ್ ಬಂದಿದ್ದೀರಾ. ಸೊ ವಿಚ್ ಇಸ್ ಬೆಟರ್ ಅಂತ ನಾನು ಗೆಸ್ ಮಾಡೋಕ್ಕಲ್ಲ, ನನಗೆ ಇದು ಬೆಟರ್, ಬಿಕಾಸ್ ನನ್ನ ಲೈಫ್ ಸ್ಟೈಲ್ ಇದಕ್ಕೆ ಸೂಟ್ ಮಾಡುತ್ತೆ. ಸೊ ಇದನ್ನು ಲೈಕ್ ನಾನು 1 year ಅದಕ್ಕೆ ವರ್ಕ್ ಮಾಡಿ, ಸೊ ನನ್ನ ಲೈಫ್ ಸ್ಟೈಲ್ ಇದಕ್ಕೆ ಅಂತ ನಾನು ಚೂಸ್ ಮಾಡಿ ನನ್ನ ಪ್ಯಾಷನ್ಗೋಸ್ಕರ ಇಲ್ಲಿ ಕನ್ವರ್ಟ್ ಆಗಿರೋದು. ಸೊ ನನಗೆ ಯೂಶ್ವಲಿ ಆ್ಯಕ್ಟಿವ್ ಆಗಿರೋಕ್ಕೆ ತುಂಬ ಇಷ್ಟ. ಸೊ ಒಂದು ಕಡೆ ಕುತ್ಕೊಳ್ಳೋಕೆ ಆಗಲ್ಲ. ಸೊ ಫಸ್ಟಿಂದ ಕೂಡ ಹಂಗೆ ಬಿಲ್ಡಪ್ ಆಗಿ ಬಂದಿರೋದ್ರಿಂದ ಸೊ ನಮ್ಗೆ ಈ ಪ್ರೊಫೆಷನ್ ಸೂಟ್ ಆಯಿತು ಅಂತ ಚೂಸ್ ಮಾಡಿರೋದು. IT ಫೀಲ್ಡಲ್ಲಿರೋರಲ್ಲ ವೀಕೆಂಡ್ ಬಂತು ಅಂದರೆ ಜಿಮ್ಮಿಗೆ ಬರ್ತಾರೆ ಜಾಸ್ತಿ. ಸೊ ನೀವು ಪೂರ್ತಿಯಾಗಿ ಬಂದಿದ್ದೀರಾ. ಸೊ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟಿದೆ? ಅದು ತಪ್ಪಾಗುತ್ತೆ, ವೀಕೆಂಡ್ ಬಂದರೆ ಅವ್ರು ಜಾಸ್ತಿ ಪಾರ್ಟಿಗೆ ಹೋಗ್ತಾರೆ. ಸೊ ಅಲ್ಲ, ಜಿಮ್ ಕಡೆನೂ ಮುಖ ಮಾಡ್ತಾರೆ. ಅದೇ ಹೇಳಿ, ಲೈಕ್ ಮೋಟಿವೇಶನ್ ಯಾವಾಗ ಮೋಟಿವೇಶನ್ ಬರುತ್ತೋ ಒಂದೊಂದು ದಿನ ಜಿಮ್ಮಿಗೆ ಬರ್ತಾರೆ, ಬರಲ್ಲ, ಈ ಥರ ಆನ್ ಆ್ಯಂಡ್ ಆಫ್ ಆಗ್ತಾ ಇರುತ್ತೆ. ಸೊ ಮೇನ್ ಥಿಂಗ್ ಅವ್ರ ಸೆಡೆಟ್ರಿ ಲೈಫ್ ಸ್ಟೈಲ್ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಫ್ಯಾಟ್ ಸ್ಟೋರ್ ಮಾಡ್ತಾರೆ ಆ್ಯಂಡ್ ಬಾಡಿ ಮೂಮೆಂಟ್ಸ್ ಇರಲ್ಲ. ಸೊ ಅದಕ್ಕೆ ತುಂಬ ಸ್ಟಿಫ್ ಆಗಿರ್ತಾರೆ ಅವರು, ಬೇಗ ಏಜ್ ಕಾಣಿಸ್ತಾರೆ, ನೀ ಪ್ರಾಬ್ಲಮ್ಸ್ ಬರುತ್ತೆ, ಹೆಲ್ತ್ ಇಶ್ಯೂಸ್ ತುಂಬ ಬರುತ್ತೆ. ಸೊ ಯೂಶ್ವಲಿ ಅವ್ರು ಆ್ಯಕ್ಚುಲಿ ತುಂಬ ಟ್ರೈನ್ ಮಾಡಬೇಕಾದ್ರೆ ಅವರೇ ಆ್ಯಕ್ಚುಲಿ ಇವಾಗ ಕರೆಂಟ್ ಸಿಚುವೇಶನ್. ಬ್ಯಾಂಗ್ಳೂರ್ IT ಪೀಪಲ್ಸಿಗೆ ನೀವು ಹೇಳ್ತಾರ ಸಜೆಷನ್? IT ಡೆಸ್ಕ್ ವರ್ಕರ್ಸ್, ನಾರ್ಮಲ್ ಎಲ್ಲ ಪೀಪಲ್, ಲೈಕ್ ಯಾರು ಜಾಸ್ತಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ ಅದನ್ನ. ನಾಟ್ ಓನ್ಲಿ IT, ಎಷ್ಟೊಂದು ಕಂಪ್ನೀಸಲ್ಲೂ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಸೊ IT ಅಂತಲೇ ಇಲ್ಲ. ಸೊ ಯಾರು ಮೇಜರಾಗಿ ಲೈಕ್ ತುಂಬ ಲಾಂಗ್ ಟೈಮ್, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಎಡಿಟಿಂಗ್ ಮಾಡೋರು ಅಂದ್ಕೊಳ್ಳಿ. ಸೊ ಅವ್ರದ್ದು IT ಫೀಲ್ಡ್ ಬರಲ್ಲ. ಸೊ ಲೈಕ್ ಅವ್ರಿಗೆ ಫಾರ್ ಎಕ್ಸಾಂಪಲ್ 6-7 hours ಸ್ಟ್ರೈಟ್ 8 hours ಕಂಟಿನ್ಯೂಸ್ ಕೂತ್ಕೊಂಡು ಲೈಕ್ ಸಿಟ್ ಮಾಡಿ ವರ್ಕ್ ಮಾಡ್ತಾಯಿದ್ರೆ ಅವರು ಕೂಡ ಲೈಕ್ ಸೆಡೆಂಟರಿ ಲೈಫ್ ಸ್ಟೈಲ್, ಆ್ಯಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಆ ಕಾಂಟೆಕ್ಸ್ಟಲ್ಲಿ ಹೇಳ್ತಾರೆ ಅದಷ್ಟು. ವಿಕ್ಕಿ ಡ್ರೀಮ್ ಏನು ಸರ್? ಯಾವ ಜಿಮ್ ಈ ಥರದ್ದು ಆಗಬೇಕು ಅನ್ನೋದು ಡ್ರೀಮ್ ಏನಿದೆ? ಡ್ರೀಮ್ ಗೋಲ್ ಲೈಕ್ ನನ್ನ ಬೇಸಿಕಲಿ ವಾಂಟ್ ಟು ಬಿಕಮ್ ಎ ಗುಡ್ ಕೋಚ್. ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ. ಬೇಸಿಕಲಿ ಲೈಕ್ ನೇಮ್ ಕೂಡ ಬರಬೇಕು. ಸೊ ಇಟ್ ಈಸ್ ಮೈ ಮೇನ್ ಥಿಂಗ್ ಇವಾಗ ಥರ. ಸೊ ನೀವು ಕೊಡ್ತಾ ಟ್ರೈನಿಂಗ್ ಕೊಡಬೇಕಾದ್ರೆ ಫ್ರಸ್ಟ್ರೇಷನ್ ಆಗಿ ಇವ್ರು ಏನು ಹೇಳಿದ ಮಾತೆ ಕೇಳಲ್ಲ ಅನ್ನೋ ಫ್ರಸ್ಟ್ರೇಷನ್ ಆಗಿದ್ದಿದೆಯಾ? ಸೊ ಈ ಫೀಲ್ಡಲ್ಲಿ ಅದೇ ಒಂದು ಮೇನ್ ಕಲ್ತ್ಕೋಬೇಕಾದ್ರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾವು ಎಷ್ಟು ಪೀಪಲ್ನ ಟ್ರೈನ್ ಮಾಡ್ತೀವಿ ಅಂದರೆ ಈಚ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಮೈಂಡ್ ಸೆಟ್. ಸೊ ಒಬ್ಬರ ಹತ್ರ ಡೀಲ್ ಮಾಡಿದಂಗೆ ಇನ್ನೊಬ್ಬರ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ಇದರಿಂದ ಆ್ಯಕ್ಚುಲಿ ನಮಗೆ ತುಂಬ ಪೇಷನ್ಸ್ ಕಲಿಸುತ್ತೆ. ಸೊ ನಾವು ಎಷ್ಟು ಪೇಷನ್ಸ್ ಆಗಿರ್ತೀವೋ ಅಷ್ಟು ಬೇಸಿಕಲಿ ನಾವು ಕ್ಲೈಂಟ್ಸ್ ಅವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ನಾವು ತುಂಬ ಇನ್ಪುಟ್ಸ್ ತೊಗೊಂಡು ಅದ್ರ ಮೇಲೆ ನಾವು ಡೆಲಿವರಿ ಮಾಡಬೇಕು. ಫ್ರಸ್ಟ್ರೇಟ್ ಆಗಿ ಮಾತಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಮಾಡೋಕ್ಕಾಗಲ್ಲ, ಡಿಮೋಟಿವೇಟ್ ಆಗ್ತಾರೆ, ಅವರು ಕನ್ಸಿಸ್ಟೆನ್ಸಿ ಲೂಸ್ ಮಾಡ್ತಾರೆ, ಫಿಟ್ನೆಸ್ ಬ್ರೇಕ್ ಆಗುತ್ತೆ. ಸೊ ಪೇಷನ್ಸ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಥಿಂಗ್. ಸೊ ಅದು ನಮ್ಗೆ ಇರಲೇಬೇಕು ಆಫ್ಕೋರ್ಸ್. ಎಸ್ ಸರ್, ಆಲ್ ದಿ ಬೆಸ್ಟ್ ವಿಕ್ಕಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.